ನಿಗೂಢ ಸ್ಫೋಟಕ್ಕೆ ಕಾಂಕ್ರೀಟ್ ರಸ್ತೆ ಛಿದ್ರ. ಸ್ಫೋಟದ ಜೊತೆಗೆ ಬೆಂಕಿ ಕಂಡು ಬೆಚ್ಚಿ ಬಿದ್ದಿದ್ದ ಸ್ಥಳೀಯರು. ಮಠ ಮಧ್ಯಾಹ್ನ ರಸ್ತೆಯಲ್ಲಿ ನಿಗೂಢ ಶಬ್ದ. ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದ ಬನಹಳ್ಳಿಯಲ್ಲಿ ಘಟನೆ. ಸ್ಫೋಟದ ತೀವ್ರತೆಗೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಛಿದ್ರ. ಆನೇಕಲ್ ತಾಲೂಕಿನ ಬನಹಳ್ಳಿ ರಾಘವೇಂದ್ರ ಕಾಲೋನಿಯಲ್ಲಿ ನಡೆದಿದ್ದ ಘಟನೆ. ನೆನೆ ಮಧ್ಯಾಹ್ನ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ. ಸ್ಫೋಟದ ಜೊತೆಗೆ ಬೆಂಕಿ ಕಿಡಿ ಕೂಡ ಕಾಣಿಸಿಕೊಂಡಿತ್ತು. ಮನೆಯ ಹೊರಗಡೆ ಕೂತಿದ್ದ ಆತಂಕದಿಂದ ಮನೆ ಒಳಗೆ ಓಡಿ ಹೋಗಿದ್ರು. ಆ ರಸ್ತೆ ಮಧ್ಯದಲ್ಲಿ ಟ್ಯಾಂಕರ್ ಹಾದು ಹೋಗಿತ್ತು. ಸ್ವಲ್ಪ ಹೊತ್ತಲ್ಲೇ ಅದೇ ರಸ್ತೆಯಲ್ಲಿ ಬೆಂಕಿ ಜೊತೆ ರಸ್ತೆ ಸ್ಫೋಟ. ಇನ್ನು ಈ ನಿಗೂಢ ಸ್ಫೋಟಕ್ಕೆ ಅಂಡರ್ ಪಾಸ್ನಲ್ಲಿ 220 kV ವೋಲ್ಟೇಜ್ ಪ್ರಾಬ್ಲಮ್. ಚಂದಾಪುರ ಕೆಪಿಟಿಸಿಎಲ್ ಅಧಿಕಾರಿ ಮಹೇಶ್ ಹೇಳಿಕೆ. ಅರ್ಥಿಂಗ್ ಝೋನ್ ಫಾಲ್ಟ್ ಕರೆಂಟ್ ನುಗ್ಗಿ ಸ್ಫೋಟಗೊಂಡಿರುವ ಸಾಧ್ಯತೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದುರಸ್ತಿ ಮಾಡುವ ಭರವಸೆ ನೀಡಿದ ಕೆಪಿಟಿಸಿಎಲ್ ಯಾರಂಡಹಳ್ಳಿಯಲ್ಲಿ ತಮಿಳುನಾಡಿಗೆ ವಿದ್ಯುತ್ ಪೂರೈಕೆ ಮಾಡುವ ಲೈನ್ ಇದಾಗಿದೆ. ಹೈ ವೋಲ್ಟೇಜ್ ಲೈನ್ ದುರಸ್ತಿ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಜೋತು ಬಿದ್ದಿರುವ ಲೈನನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಬನಹಳ್ಳಿ ಜನರ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಇನ್ನು ಘಟನಾ ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ವರದಿ ವೇದಮೂರ್ತಿ.